ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ಸ್ಟೆಂಟಾಗಿ ನಮ್ಮ ಫೇಸನ್ನು ಗ್ಲೋ ಮಾಡ್ಕೊಳ್ಳೋದಕ್ಕೆ ಒಂದು ಪಿಂಕಿಶ್ ಆಗಿರೋ ಅಂಥ ಫೇಶಿಯಲ್ನ ನಾವು ಮನೇಲೇ ಟ್ರೈ ಮಾಡೋಣ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಫೇಶಿಯಲ್ ಮಾಡೋದಕ್ಕಿಂತ ಮುಂಚೆ ನಾವು ಫೇಸನ್ನು ಕ್ಲೆನ್ಸ್ ಮಾಡ್ಕೋಬೇಕು. ಸೊ ನಾನು ಫೇಸ್ ಕ್ಲೆನ್ಸರ್ ಆಗಿ ಸಿಂಪಲ್ ರಿಫ್ರೆಶ್ ಫೇಸ್ ವಾಶ್ನ ಬಳಸ್ತಾ ಇದ್ದೀನಿ. ಇದು ಟ್ರಾನ್ಸ್ಪರೆಂಟ್ ಕಲರ್ ಇರುತ್ತೆ. ಇದರಲ್ಲಿ ಯಾವುದೇ ಥರ ಕಲರ್ ಕೆಮಿಕಲ್ ಏನೂ ಇರಲ್ಲ. ಹಾಗೆ ಆಯಿಲಿ ಸ್ಕಿನ್ ಇರೋರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಂದು ಕೂಡ ಆಯಿಲಿ ಸ್ಕಿನ್ನೇ. ಸೊ ನಾನು ಇದನ್ನು ಯಾವಾಗಲೂ ಫೇಸ್ ವಾಶ್ ಆಗಿ ಬಳಸ್ತಾ ಇದ್ದೀನಿ. ಇದನ್ನು ನಾನು ಬಳಸೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಯಾವುದೇ ಥರ ಪಿಂಪಲ್ಸ್ ಏನೂ ಬರ್ತಾ ಇಲ್ಲ. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನೀವು ತಗೋಬೇಕು ಅನಿಸಿದ್ರೆ ಆಯಿಲಿ ಸ್ಕಿನ್ ಇರೋರು ಯಾರಾದರೂ ಇದ್ದರೆ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತಗೊಳ್ಳಿ. ಈಗ ನೆಕ್ಸ್ಟು ನಾವು ಫೇಸ್ ವಾಶ್ ಮಾಡ್ಕೊಂಡಾದಮೇಲೆ ಫೇಸ್ ಚೆನ್ನಾಗಿ ಕ್ಲೆನ್ಸ್ ಆಗಿರುತ್ತೆ. ಸೊ ನಾವು ಫೇಸ್ನ ಒರೆಸ್ಕೊಳ್ಳೋಣ. ನಾವು ಯಾವಾಗಲೂ ಫೇಸ್ ಒರೆಸ್ಕೊಳ್ಳೋದಕ್ಕೋಸ್ಕರ ಒಂದು ಸಪ್ರೇಟಾಗಿ ಒಂದು ಚಿಕ್ಕದಾಗಿರೋ ಅಂಥ ಯಾವುದಾದ್ರು ನ್ಯಾಪ್ಕಿನ್ನೋ ಟವಲ್ಲೋ ಎತ್ತಿಟ್ಕೊಳ್ಳಿ. ಎಲ್ಲರೂ ಯೂಸ್ ಮಾಡುವಂಥದ್ದು ನಾವು ಯೂಸ್ ಮಾಡಿದ್ರೆ ನಮ್ಗೆ ಅದು ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿ, ಅದರಲ್ಲೂ ಆಯಿಲಿ ಸ್ಕಿನ್ ಇರೋರಿಗೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ನೆಕ್ಸ್ಟು ನಾವು ಸ್ಕ್ರಬ್ಬಿಂಗ್ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಒಂದು ಚಿಕ್ಕ ಬೌಲ್ಗೆ ಒಂದು ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಾಫಿ ಪುಡಿ ಹಾಕ್ಕೊಂಡು ಒಂದು ಸ್ಪೂನಷ್ಟು ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ನಾನು ಪ್ಯಾರಾಶೂಟ್ನೇ ತೊಗೊಂಡಿರೋದು. ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ವೈಲ್ಡ್ ಟರ್ಮರಿಕ್ ಪೌಡರ್ ಕೂಡ ತೊಗೊಂಡಿದ್ದೀನಿ. ಇದು ಆಲ್ಫಾ ಗುಡ್ನೆಸ್ನವ್ರದ್ದು. ನಾನು ಆಲ್ಫಾ ಗುಡ್ನೆಸ್ ಅವ್ರದ್ದೇ ಪ್ರಾಡಕ್ಟ್ ಯಾಕೆ ಬಳಸ್ತೀನಿ ಅಂದರೆ ಇದು 100% ನ್ಯಾಚುರಲ್. ಅದಕ್ಕೆ ನಮ್ಮ ಸ್ಕಿನ್ಗೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಲ್ಲ ಅಂತ ಹೇಳಿ ನಾನು ತುಂಬ ದಿನದಿಂದ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಅದರಲ್ಲೂ ಆಯಿಲಿ ಸ್ಕಿನ್ ಇರೋರಿಗೆ ಏನು ಹಚ್ಚಿದ್ರೂ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಈ ಥರ ನಾವು ಒಂದು ಕೆಮಿಕಲ್ ಏನು ಇಲ್ಲದೆ ಇರೋ ಅಂಥ ಪ್ರಾಡಕ್ಟ್ನ ಬಳಸಿದಾಗ ನಾವು 100% ಆಗಿ ಟ್ರಸ್ಟ್ ಮಾಡಿ ನಾವು ಪ್ರತಿಯೊಂದು ಪ್ರಾಡಕ್ಟ್ನು ಯೂಸ್ ಮಾಡಬಹುದು. ಇವಾಗ ನಮಗೆ ಸ್ಕ್ರಬ್ಬಿಂಗ್ ರೆಡಿ ಆಗಿದೆ. ನೆಕ್ಸ್ಟು ನಾವು ಫೇಸ್ಗೆ ಸ್ಕ್ರಬ್ ಮಾಡ್ಕೊಳ್ಳೋಣ. ತುಂಬ ಜೋರಾಗಿ ಒತ್ತಿ ಸ್ಕ್ರಬ್ ಮಾಡೋದೆಲ್ಲ ಏನು ಬೇಡ. ಜೆಂಟಲಾಗಿ ಮಸಾಜ್ ಮಾಡೋ ಥರ ನಾವು ಫೇಸ್ಗೆ ಈ ಸ್ಕ್ರಬ್ನ ಹಚ್ಕೋಬೇಕು. ಈ ಫೇಸ್ ಸ್ಕ್ರಬ್ಬಿಂದ ನಮ್ಮ ಫೇಸಲ್ಲಿರೋ ಅಂಥ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ನಾವು ಶುಗರ್ನ ಬಳಸಿರೋದ್ರಿಂದ ಇದರಲ್ಲಿ ಇದು ನ್ಯಾಚುರಲ್ ಸ್ಕ್ರಬ್ ಥರ ವರ್ಕ್ ಮಾಡುತ್ತೆ. ಹಾಗೆ ಕಾಫಿ ಪುಡಿನ ಬಳಸಿದ್ದೀವಲ್ವ, ಇನ್ಸ್ಟೆಂಟ್ ಕಾಫಿ ಪೌಡರೇ ತೊಗೊಳ್ಳಿ. ನೀವು ಬೇರೆ ಯಾವುದು ಕಾಫಿ ಪೌಡರ್ನ ಯೂಸ್ ಮಾಡಬೇಡಿ ಫೇಸ್ಗೆ. ಕಾಫಿ ಪೌಡರ್ ನಮ್ಮ ಫೇಸಲ್ಲಿರುವಂಥ ಟ್ಯಾನ್ನ ಇನ್ಸ್ಟೆಂಟಾಗಿ ರಿಮೂವ್ ಮಾಡುತ್ತೆ. ಹಾಗೆ ನಾವು ವೈಲ್ಡ್ ಟರ್ಮರಿಕ್ ಪೌಡರ್ನ ಯೂಸ್ ಮಾಡಿದ್ದೀವಿ. ವೈಲ್ಡ್ ಟರ್ಮರಿಕ್ ಪೌಡರ್ ನಮ್ಮ ಫೇಸಲ್ಲಿರೋ ಅಂಥ ಅನ್ವಾಂಟೆಡ್ ಹೇರ್ಸ್ನ ಎಲ್ಲ ರಿಮೂವ್ ಮಾಡಿ ನಮ್ಮ ಫೇಸ್ಗೆ ಈವೆನ್ ಟೋನ್ ಕೊಡುತ್ತೆ. ಹಾಗೆ ಇದನ್ನು ನಾವು ಈವೆನ್ ಆಗಿ ಲಿಪ್ಗೂ ಕೂಡ ಅಪ್ಲೈ ಮಾಡ್ಕೋಬಹುದು. ಲಿಪ್ಪಲ್ಲಿರೋ ಅಂಥ ಡಾರ್ಕ್ನೆಸ್ ಏನಾದರೂ ಇದ್ದರೆ ಅದು ಕೂಡ ರಿಮೂವ್ ಆಗುತ್ತೆ. ಇದ್ರ ಜೊತೆಗೆ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀವಿ. ಕೊಬ್ಬರಿ ಎಣ್ಣೆ ನಮ್ಮ ಓಪನ್ ಪೋರ್ಸಸ್ಸಲ್ಲಿ ಇರೋವಂಥ ಕೊಳೆ ಡಸ್ಟ್ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇವಿಷ್ಟು ನಾವು ಕಾಂಬಿನೇಷನಲ್ಲಿ ಮಾಡಿಕೊಂಡು ಫೇಸ್ಗೆ ಒಂದು ಸ್ಕ್ರಬ್ ಆಗಿ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸಲ್ಲಿರೋ ಒಂದು ಪ್ರತಿಯೊಂದು ಪ್ರಾಬ್ಲಮ್ನು ನಮಗೆ ಕ್ಲಿಯರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಾವು ಇವಾಗ ಅದನ್ನು ಹಚ್ಕೊಂಡಿರೋ ಸ್ಕ್ರಬ್ ಒಂದು 5 ನಿಮಿಷ ಹಾಗೆ ಫೇಸಲ್ಲಿಡೋದಕ್ಕೆ ಬಿಟ್ಟು ನಾವು ಫೇಸ್ಗೆ ಒಂದು ಮಾಸ್ಕ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಸಿಟ್ಟು, ಹಾಗೆ ಒಂದು ಸ್ಪೂನಷ್ಟು ಆರೆಂಜ್ ಪೀಲ್ ಪೌಡರ್, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಂದನ್ ಪೌಡರ್ ಅಂದರೆ ಸ್ಯಾಂಡಲ್ವುಡ್ ಪೌಡರ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಬೀಟ್ರೂಟ್ ಪೌಡರ್ನ ತೊಗೊಂಡಿದ್ದೀನಿ. ನೀವು ಆರೆಂಜ್ ಪೀಲ್ ಪೌಡರ್ ಹಾಗೆ ಬೀಟ್ರೂಟ್ ಪೌಡರ್ನ ನಿಮ್ಮ ಹತ್ರ ಆರೆಂಜ್ ಏನಾದರೂ ಇದ್ದರೆ ಅದ್ರ ಸಿಪ್ಪೆ ಇರುತ್ತಲ್ಲ ಅದನ್ನು ಒಣಗಿಸ್ಬಿಟ್ಟು, ಹಾಗೆ ಬೀಟ್ರೂಟಲ್ಲಿ ಮೇಲ್ಗಡೆ ಸಿಪ್ಪೆ ಇರುತ್ತಲ್ವ ಅದನ್ನು ನೀವು ತೆಗೆದ್ಬಿಟ್ಟು ಅಥವಾ ಸಣ್ಣದಾಗಿ ಎಸಳು ಥರ ಅದನ್ನು ಕಟ್ ಮಾಡಿಕೊಂಡು ಅದನ್ನು ಕೂಡ ಒಣಗಿಸ್ಬಿಟ್ಟು ನೀವು ಅದನ್ನು ಪೌಡರ್ ಮಾಡಿಕೊಂಡು ಒಂದು ಯಾವುದಾದ್ರೂ ಗಾಳಿ ಆಡದೇ ಇರೋ ಅಂಥ ಡಬ್ಬದಲ್ಲಿ ಹಾಕಿಟ್ಕೊಂಬಿಡಿ. ಆ ಪೌಡರ್ನ ನೀವು ಪ್ರತಿ ಸರ್ತಿ ಈ ಥರ ಮನೇಲಿ ಏನಾದರೂ ಫೇಶಿಯಲ್ ಮಾಡಿಕೊಂಡ್ರೆ ಅದನ್ನು ಈಸಿಯಾಗಿ ಯೂಸ್ ಮಾಡ್ಬೋದು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಕೆನೆ ಇರೋವಂಥ ಒಂದು ಸ್ಪೂನ್ ಹಾಲು ಮತ್ತು ರೋಸ್ ವಾಟರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಒಣಗಿಸಿ ಅದನ್ನು ಪುಡಿ ಮಾಡುವಷ್ಟು ಟೈಮ್ ಇಲ್ಲ ಅಂದರೆ ಈ ಪೌಡರ್ಗಳೆಲ್ಲ ನಮಗೆ purple.com ಅಲ್ಲಿ ಸಿಗುತ್ತೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕು ಅಂದರೆ ಲಿಂಕ್ ಪ್ರಕಾರವಾಗಿ ನೀವು ಇದನ್ನು ಪರ್ಚೇಸ್ ಕೂಡ ಮಾಡ್ಕೋಬಹುದು. ಇವಾಗ ನಮಗೆ ಪ್ಯಾಕ್ ರೆಡಿ ಆಯಿತು. ಪ್ಯಾಕ್ ರೆಡಿ ಆಗೋ ಅಷ್ಟೊತ್ತಿಗೆ ನಾವು ಫೇಸ್ಗೆ ಅಪ್ಲೈ ಮಾಡ್ಕೊಂಡಿರೋ ಅಂಥ ಒಂದು ಸ್ಕ್ರಬ್ನ ನಾವು ರಿಮೂವ್ ಮಾಡ್ಕೊಳ್ಳೋಣ. ಫೇಸ್ ವಾಶ್ ಮಾಡ್ಕೊಂಡಿದ್ದ ತಕ್ಷಣ ಫೇಸಲ್ಲಿರುವಂಥ ಆಯಿಲ್ ಏನೂ ಹೋಗಲ್ಲ. ಯಾಕೆಂದರೆ ನಾವು ಆಯಿಲ್ ಹಚ್ಚಿದ್ದೀವಲ್ವ, ಅದರಿಂದ ಆಯಿಲ್ ಹಾಗೆ ಇರುತ್ತೆ. ಇದಕ್ಕೆ ನಾನು ಒಂದು ಟಿಶ್ಯೂ ತೊಗೊಂಡು ಟಿಶ್ಯೂ ಸಹಾಯದಿಂದ ಒರೆಸ್ಕೊಳ್ತಾ ಇದ್ದೀನಿ. ಫೇಸಲ್ಲಿರೋ ಆಯಿಲೆಲ್ಲ ತಕ್ಕ ಮಟ್ಟಿಗೆ ರಿಮೂವ್ ಆಗುತ್ತೆ. ಅಂದರೆ ಅದು ಫೇಸಲ್ಲಿರೋ ಆಯಿಲ್ ನಮಗೆ ರಿಮೂವ್ ಆಗಬೇಕು ಅಂದರೆ ಕಡಲೆ ಹಸಿಟ್ಟಿಂದ ಕೂಡ ನಾವು ಫೇಸ್ನ ಒಂದು ಸರ್ತಿ ವಾಶ್ ಮಾಡ್ಕೊಂಡ್ಬಿಟ್ರೆ ಫುಲ್ಲು ರಿಮೂವ್ ಆಗಿಬಿಡುತ್ತೆ. ನಾನು ಸ್ಟೀಮ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು
ಕಡಲೆ ಹಸಿಟ್ಟು ಏನು ಬಳಸಲಿಲ್ಲ. ಸೊ ನೆಕ್ಸ್ಟು ನಾನು ಸ್ಟೀಮ್ನ ತೊಗೊಳ್ತಾ ಇದ್ದೀನಿ. ಈ ಥರ ಸ್ಟೀಮ್ ತೊಗೊಳ್ಳೋದ್ರಿಂದ ನಮ್ಮ ಓಪನ್ ಪೋರ್ಸಸಲ್ಲಿರೋ ಅಂಥ ಕೊಳೆನ ಆಯಿಲ್ ಹೋಗಿ ಎಲ್ಲ ನೆನೆಸಿರುತ್ತೆ. ಸೊ ನಾವು ಈ ಥರ ಸ್ಟೀಮ್ ತೊಗೊಂಡಾಗ ಅದೆಲ್ಲ ಹೊರಗಡೆ ಬರೋದಕ್ಕೆ, ನಮ್ಮ ಓಪನ್ ಪೋರ್ಸಸ್ ಎಲ್ಲ ಫುಲ್ ಟೈಟ್ ಆಗೋದಕ್ಕೆ, ನಮ್ಮ ಸ್ಕಿನ್ ಶೈನಾಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಈ ಥರ ಬೇಕಾದರೂ ಸ್ಟೀಮ್ ತೊಗೋಬೋದು, ಅಥವಾ ಒಂದು ಬಿಸಿ ನೀರಲ್ಲಿ ಯಾವುದಾದ್ರು ಒಂದು ಕಾಟನ್ ಬಟ್ಟೆ ಅಥವಾ ಯಾವುದಾದ್ರು ಚಿಕ್ಕದು ಟವಲ್ ಇರುತ್ತಲ್ವ, ಕರ್ಚೀಫ್, ಅದನ್ನು ನೆನೆಸ್ಬಿಟ್ಟು ನೀವು ಅದನ್ನು ಫೇಸ್ ಮೇಲೆ ಒಂದು 5 ನಿಮಿಷ ಇಟ್ಕೊಂಡ್ರೆ ಅದರಿಂದ ಕೂಡ ಸ್ಟೀಮ್ ತೊಗೊಳ್ಳೋ ಹಾಗಾಗುತ್ತೆ. ಸ್ಟೀಮ್ ತೊಗೊಂಡಾದ್ಮೇಲೆ ನಾನು ಮತ್ತೆ ಇನ್ನೊಂದು ಟಿಶ್ಯೂಯಿಂದ ಒರೆಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಪ್ಯಾಕ್ನ ನಾನು ಫೇಸ್ಗೆ ಬಳಸ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ ನಮಗೆ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ. ನೀವೆಲ್ಲಾದರೂ ಮದುವೆಗೆ ಅಥವಾ ಫಂಕ್ಷನ್ಗೆ ಹೋಗೋವಾಗ ಅಥವಾ ಏನಾದರೂ ಈವೆಂಟ್ಸ್ ಇದ್ದಾಗ ಈ ಫೇಶಿಯಲ್ನ ನೀವು ಮಾಡಿಕೊಂಡ್ರೆ ನಿಮಗೆ ಪಾರ್ಲರಲ್ಲೆಲ್ಲ ಹೈಡ್ರಾ ಫೇಶಿಯಲ್ ಮಾಡಿಸ್ತಾರಲ್ಲ, ಅದು ಯಾವ ಥರ ನಿಮಗೆ ಒಂದು ಲುಕ್ ಕೊಡುತ್ತೋ ಅದೇ ಲುಕ್ನ ಸೇಮ್ ಕ್ರಿಯೇಟ್ ಮಾಡುತ್ತೆ. ಹಾಗೆ ಇದೆಲ್ಲ ನ್ಯಾಚುರಲ್ ಆಗಿ ಮನೇಲೇ ಸಿಗುವಂಥದ್ರಿಂದ ನಾವು ಟೈಮ್ ತೊಗೊಂಡು ಪಾರ್ಲರ್ಗೆಲ್ಲ ಹೋಗೋ ಅವಶ್ಯಕತೆ ಇರಲ್ಲ. ಮನೇಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದಾನೇ ನಾವು ಈ ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು ಈ ಫೇಶಿಯಲ್ನ ನಾವು ಮನೇಲೇ ಈಸಿಯಾಗಿ ಮಾಡ್ಕೋಬಹುದು. ನಮಗೆ ಯಾವಾಗ ಟೈಮ್ ಇರುತ್ತೋ ಆವಾಗ ಮಾಡ್ಕೋಬಹುದು. ಹಾಗೆ ನಾನು ಕಣ್ಣು ಕೆಳಗಡೆ ಎಲ್ಲ ಹಚ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಇನ್ಸ್ಟೆಂಟ್ ಗ್ಲೋ ಕೊಡೋದ್ರಿಂದ ನಮಗೇನಾದರೂ ಡಾರ್ಕ್ ಸರ್ಕಲ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ. ಫೇಸ್ ಒಂಥರ ಕಣ್ಣೊಂಥರ ಕಾಣಿಸ್ಬಾರ್ದು ಅಲ್ವಾ, ಸೊ ಈವೆಂಟ್ ಓನಾಗಿ ಕಾಣಿಸ್ಬೇಕು ಅಂತಂದರೆ. ಹಾಗೆ ನಾವು ಯಾವಾಗಲೇ ಒಂದು ಕನ್ಸಿಸ್ಟೆನ್ಸಿಲಿ ಫೇಸ್ ಪ್ಯಾಕ್ ಮಾಡಿಕೊಂಡ್ರು ಅದು ನಮಗೆ ಕರೆಕ್ಟಾಗಿ ಅಷ್ಟಕ್ಕೆ ಸಾಕಾಗಲ್ಲ, ಇನ್ನೂ ಸ್ವಲ್ಪ ಮಿಕ್ಕುತ್ತೆ. ಸೊ ನಾನು ಯಾವಾಗಲೂ ಫೇಸ್ಗೆ ಏನು ಅಪ್ಲೈ ಮಾಡಿದ್ರು ಅದನ್ನು ನಾನು ಕೈಗೆ ಅಪ್ಲೈ ಮಾಡೇ ಮಾಡ್ತೀನಿ. ಬಿಕಾಸ್ ನಮ್ಮ ಫೇಸ್ ಒಂಥರ ಕೈ ಒಂಥರ ಕಾಣಿಸ್ಬಾರ್ದು ಅಲ್ವಾ, ಸೊ ಈವೆಂಟ್ ಓನಾಗಿರುತ್ತೆ ಅಂತ. ಇವಾಗ ಒಣಗಿ ಆದಮೇಲೆ ನಾನು ಇದನ್ನು ಒಂದು ಟಿಶ್ಯೂಯಿಂದ, ಆವಾಗಲೇ ನಾವು ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ಒರೆಸ್ಕೊಂಡ್ವಲ್ಲ ಅದೇ ಟಿಶ್ಯೂಯಿಂದ ಇದನ್ನು ನಾನು ಲೈಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾವು ಫೇಶಿಯಲ್ ಮಾಡ್ಕೊಂಡಾಗೆಲ್ಲ ತುಂಬಾ ನೀರು ಖರ್ಚಾಗುತ್ತೆ. ಸೊ ಅದಕ್ಕೆ ನಾವು ಈ ಥರ ಒಂದು ಟಿಶ್ಯೂ ಏನಾದರೂ ಇಟ್ಕೊಂಡು ಅಥವಾ ಯಾವ್ದಾದ್ರು ನೆನೆಸಿರೋವಂಥ ಬಟ್ಟೆ ಇಟ್ಕೊಂಡು ಈ ಥರ ಫಸ್ಟ್ಗೆ ನಾವು ಒರೆಸ್ಕೊಂಡ್ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳೋದ್ರಿಂದ ನಮಗೆ ನೀರು ಕೂಡ ಏನು ಅಷ್ಟೊಂದು ಖರ್ಚಾಗಲ್ಲ ಅಂತ ಹೇಳಿ. ನೀರನ್ನು ಉಳಿಸೋದಕ್ಕೋಸ್ಕರ ಅಂತಲೇ ಅಲ್ಲ, ನಾವು ಒಂದೇ ಸರ್ತಿ ನೀರು ಹಾಕ್ಬಿಟ್ಟು ಅದನ್ನು ಉಜ್ಜೋವಾಗ ನಮಗೆ ಕಣ್ಣಲ್ಲೆಲ್ಲ ಹೋಗ್ಬಿಡುತ್ತೆ. ಸೊ ಈ ಥರ ನಾವು ಫಸ್ಟೇ ಒಂದು ಟಿಶ್ಯೂಯಿಂದಾಗಲಿ ಬಟ್ಟೆಯಿಂದಾಗಲಿ ಒರೆಸ್ಕೊಂಡ್ಬಿಟ್ಟು ನಾವು ಆಮೇಲೆ ಫೇಸ್ ವಾಶ್ ಮಾಡಿಕೊಂಡ್ರೆ ನಮಗೆ ಬೇಗನೆ ಫೇಸ್ ವಾಶ್ ಆಗಿಬಿಡುತ್ತೆ. ಹಾಗೆ ನಾವು ಈ ಫೇಸ್ ಪ್ಯಾಕಲ್ಲಿ ಕಡಲೆ ಹಸಿಟ್ಟನ್ನ ಯಾಕೆ ಬಳಸ್ತೆ ಅಂದರೆ ನಾವು ಫಸ್ಟೇ ಆಯಿಲ್ನ ಹಚ್ಕೊಂಡಿದ್ವಿ ಅಲ್ವಾ ಫೇಸ್ಗೆ, ಸೊ ಆಯಿಲ್ ಕೂಡ ರಿಮೂವ್ ಆಗಿಬಿಡುತ್ತೆ ನಾವು ಕಡಲೆ ಹಸಿಟ್ಟನ್ನ ಯೂಸ್ ಮಾಡೋದ್ರಿಂದ. ಇದರಲ್ಲಿ ಯೂಸ್ ಮಾಡಿರುವಂಥ ಪ್ರತಿಯೊಂದು ಪ್ರಾಡಕ್ಟ್ ಕೂಡ 100% ನ್ಯಾಚುರಲ್. ಸೊ ಅದಕ್ಕೆ ನಾನು ಇದನ್ನೇ ಆರಿಸ್ಕೊಂಡಿದ್ದೀನಿ. ಅದರಲ್ಲೂ ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ನಾನು ಏನು ಅಪ್ಲೈ ಮಾಡಿದ್ರು ಫೇಸ್ಗೆ ನನಗೆ ಬೇಗ ರಿಯಾಕ್ಷನ್ ಕೊಡುತ್ತೆ. ಸೊ ಅದರಿಂದ ನನಗೆ ಚೆನ್ನಾಗಿ ಅಂದರೆ ಬೆಟರ್ ರಿಸಲ್ಟ್ ಕೊಡೋ ಅಂಥ ಪ್ರಾಡಕ್ಟ್ನೇ ನಾನು ಯಾವಾಗಲೂ ಚೂಸ್ ಮಾಡ್ಕೊಳ್ತೀನಿ. ನಾನು ಏನು ಯೂಸ್ ಮಾಡ್ತೀನೋ ಅದನ್ನೇ ನಿಮಗೂ ಕೂಡ ಹೇಳ್ತೀನಿ. ಇವೆಲ್ಲ ಆಯಿಲಿ ಸ್ಕಿನ್ ಇರೋರು ಮಾತ್ರ ಯೂಸ್ ಮಾಡಬೇಕಾ ಅಂದರೆ ಹಾಗೇನಿಲ್ಲ. ಯಾವ ಥರ ನಿಮಗೆ ಸ್ಕಿನ್ ಟೈಪ್ ಇದ್ದರೂ ಕೂಡ ಎಲ್ಲರೂ ಯೂಸ್ ಮಾಡ್ಬೋದು. ಜಾಸ್ತಿ ಅಂದರೆ ಆಯಿಲಿ ಸ್ಕಿನ್ ಇರೋ ಅಂಥವ್ರಿಗೆ ತುಂಬಾ ಸೈಡ್ ಎಫೆಕ್ಟ್ ಆಗೋದು, ರಿಯಾಕ್ಷನ್ ಆಗೋದು ಬೇಗನೆ ಈ ಥರ ಆಗ್ತಿರುತ್ತೆ. ಸೊ ಅದರಿಂದ ನಾನು ಆಯಿಲಿ ಸ್ಕಿನ್ ಇರೋರು ಕೂಡ ಇದನ್ನು ಟ್ರೈ ಮಾಡ್ಬೋದು ಅಂತಲೇ ನಿಮ್ಗೆ ಹೇಳ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.